ಯುಗಾದಿ ಹಬ್ಬಕ್ಕೆ ಮಾವಿನ ಸೊಪ್ಪಿನ ಜೊತೆಗೆ ಬೇವಿನ ಸೊಪ್ಪು ಕೂಡ ತಂದಿರ್ತೀವಿ. ಅದು ಒಣಗೋದ್ಮೇಲೆ ಮರುದಿನ ಅದನ್ನು ಬಿಸಾಕ್ಬಿಡ್ತೀವಿ. ಅದನ್ನು ಹಾಗೆ ಬಿಸಾಡದೆ ಅದರಿಂದ ಒಂದು ಆರೋಗ್ಯಕರವಾದ ಎಣ್ಣೆನ ತಯಾರು ಮಾಡ್ಬೋದು. ಹಾಗೆ ಅದರಿಂದ ಏನೆಲ್ಲ ಉಪಯೋಗ ಅನ್ನೋದನ್ನು ನಾನಿವತ್ತು ಹೇಳ್ತಾ ಹೋಗ್ತೀನಿ. ಇದಕ್ಕೆ ನೋಡಿ, ನಾನು ಉಪಯೋಗಿಸಿರುವಂಥ ಬೇವಿನ ಎಲೆಗಳನ್ನ ತಗೊಂಡಿದ್ದೀನಿ. ಇದಾಗಲೇ ಪೂರ್ತಿಯಾಗಿ ಒಣಗೋಗಿದೆ. ಸೊ ಅದರಲ್ಲಿ ಏನಾದರೂ ಹೂವು ಅಥವಾ ಬೇರೆ ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದುಬಿಡಿ. ಸೊ ನೋಡಿ, ಇಷ್ಟು ಒಣಗಿದ್ರೂ ಏನೂ ತೊಂದರೆ ಇಲ್ಲ. ಇದನ್ನು ಈಗ ಪೂರ್ತಿಯಾಗಿ ನಾವು ಬಿಡಿಸಿಟ್ಕೋಬೇಕು. ಕಡ್ಡಿ ಇದರಿಂದ ಉಪಯೋಗಕ್ಕೆ ಬರಲ್ಲ. ಹಾಗಾಗಿ ಸೊ ನೋಡಿ, ನಾನು ಪೂರ್ತಿಯಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಹಸಿದು ಉಪಯೋಗಿಸ್ಕೊಂಡು ನೀವೇನಾದರೂ ಎಣ್ಣೆ ತಯಾರು ಮಾಡೋದಾದರೆ ಆವಾಗ ಕಡ್ಡಿಗಳನ್ನು ಕೂಡ ನಾವು ಉಪಯೋಗಿಸ್ಕೋಬೋದು ಬೇಕಿದ್ದಲ್ಲಿ. ಸೊ ಈಗ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಕೊಬ್ಬರಿ ಎಣ್ಣೆ ಬದಲಿಗೆ ಹರಳೆಣ್ಣೆ ಕೂಡ ಯೂಸ್ ಮಾಡ್ಬೋದು. ಹರಳೆಣ್ಣೆನ ರೆಗ್ಯುಲರಾಗಿ ಯೂಸ್ ಮಾಡುವಂಥರಾದರೆ, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಮಾತ್ರ ಹಾಕ್ಕೋಬೋದು. ಅಥವಾ ಇದ್ರ ಜೊತೆಗೆ ಒಂದು ಸ್ವಲ್ಪ ಹರಳೆಣ್ಣೆ ಕೂಡ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನಿಮ್ಮ ಅನುಕೂಲ ಹೇಗೆ ಆ ರೀತಿ ನೀವು ಮಾಡ್ಕೋಬೋದು. ಇದನ್ನು ಸಣ್ಣ ಉರಿನಲ್ಲಿಟ್ಟು ಈಗ ನಾನು ಎಣ್ಣೆನ ಕರಗಿಸ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಪೂರ್ತಿ ಪ್ರೊಸೀಜರ್ ಮುಗಿಯೋವರೆಗೂ ಫ್ಲೇಮ್ನ ಹೈ ಅಥವಾ ಮೀಡಿಯಮ್ ಮಾಡಬೇಡಿ. ಈಗ ನೋಡಿ, ಎಣ್ಣೆ ಎಲ್ಲ ಸ್ವಲ್ಪ ಕರಗಿದೆ. ಈಗ ರೆಡಿ ಇರೋವಂಥ ಬಿಡಿಸಿಟ್ಕೊಂಡಿರೋಂಥ ಬೇವಿನ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಸೊಪ್ಪನ್ನು ಯೂಸ್ ಮಾಡೋದಾದರೆ ಅದು ಬೇರೆ ಮೆಥಡಲ್ಲಿ ನಾವು ಈ ರೀತಿ ಎಣ್ಣೆನ ತಯಾರು ಮಾಡ್ಕೋಬೇಕಾಗತ್ತೆ. ಬಟ್ ಒಣಗಿರೋದಾದ್ರಿಂದ ಈ ಒಂದು ಮೆಥಡನ್ನ ಫಾಲೋ ಮಾಡಬೇಕಾಗತ್ತೆ. ಇದು ಸಣ್ಣ ಉರಿನಲ್ಲೇ ಇರಲಿ. ಈ ರೀತಿ ಪಟಪಟ ಅಂತ ಇರುತ್ತೆ ಬಿಸಿ ಎಣ್ಣೆಗೆ ಹಾಕಿರೋದ್ರಿಂದ. ಅದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ನಾನು ತೊಗೊಂಡಿರೋ ಅಷ್ಟು ಸೊಪ್ಪಿಗೆ ಅಷ್ಟು ಎಣ್ಣೆ ಸಾಕಾಗುತ್ತೆ. ಹಾಗಾಗಿ ನಾನು ಕಡಿಮೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಕಂಪ್ಲೀಟಾಗಿ ಆಗ್ತಾ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಅದು ಪೂರ್ತಿ ಕಪ್ಪಗಾಗಬೇಕು. ಅದು ಎಣ್ಣೆ ಏನಿರುತ್ತೆ, ಬೇವಿನ ಎಣ್ಣೆ, ಅದು ಪೂರ್ತಿಯಾಗಿ ಆ ಕೊಬ್ಬರಿ ಎಣ್ಣೆಯಲ್ಲಿ ಬಿಟ್ಕೋಬೇಕು. ನೋಡಿ, ಇಷ್ಟಾಗಿದೆ. ಈಗ ಸ್ಟವನ್ನು ಆಫ್ ಮಾಡಿ ಕಂಪ್ಲೀಟಾಗಿ ಇದನ್ನು ತಣಿಯೋದಕ್ಕೆ ಬಿಡೋಣ. ನೋಡಿ, ಇದು ಎಣ್ಣೆ ರೆಡಿಯಾಗಿದೆ. ಈಗ ನೋಡಿ, ಒಂದು ಅರ್ಧ ಗಂಟೆ ಮೇಲಾಯಿತು. ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಇದನ್ನು ನಾವೀಗ ಒಂದು ಬೌಲ್ಗೆ ಸೋಸಿಟ್ಕೊಳ್ಳೋಣ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದಾದರೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಇಟ್ಕೋಬೋದು. ಸ್ಟೋರ್ ಮಾಡಬೇಕಾಗತ್ತೆ ಅಲ್ವಾ, ಆ ರೀತಿ ಜಾಸ್ತಿ ಇದ್ದಾಗ. ಬಟ್ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ, ನನ್ನ ಹತ್ರ ಎಷ್ಟು ಬೇವಿನ ಸೊಪ್ಪಿತ್ತು ಅಷ್ಟನ್ನು ಮಾತ್ರ ನಾನು ಉಪಯೋಗ ಮಾಡ್ಕೊಂಡು ಎಣ್ಣೆ ಮಾಡಿರೋದ್ರಿಂದ ತುಂಬ ಕಮ್ಮಿ ಕ್ವಾಂಟಿಟಿ ಇದೆ. ಅದನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣದಿಂದ ನಾನು ಈ ರೀತಿ ಮಾಡಿಕೊಂಡೆ. ಸೊ ಹಾಗಾಗಿ ಇಷ್ಟೇ ಇದೆ. ಹಾಗಾಗಿ ನಾನು ಇದನ್ನು ಡೈರೆಕ್ಟ್ ಯೂಸ್ ಮಾಡೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಸೋಸ್ಕೋಬೇಕು. ಆಮೇಲೆ ಉಳಿದಿರುವಂಥ ಎಲೆಗಳೇನಿದೆ ಅದನ್ನು ಕೂಡ ವೇಸ್ಟ್ ಮಾಡಬೇಡಿ. ಅದನ್ನು ಸ್ನಾನಕ್ಕೂ ಮುಂಚೆ ನಮ್ಮ ಕೈ ಕಾಲುಗಳಿಗೆ ಹಚ್ಕೊಳ್ಳೋದ್ರಿಂದ ಸಾಫ್ಟ್ ಆಗುತ್ತೆ. ಹಾಗೆ ಏನಾದರೂ ರ್ಯಾಷಸ್ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ. ಈಗ ಇದರಿಂದ ಏನು ಉಪಯೋಗ ಅಂತ ತಿಳ್ಕೊಳ್ಳೋದಾದರೆ, ಈ ಎಣ್ಣೆನ ನಾವು ತಲೆ ಕೂದಲಿಗೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೋದು. ಒಳ್ಳೆ ನಿದ್ದೆ ಬರುತ್ತೆ. ಹಾಗೆ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಕಂಪ್ಲೀಟಾಗಿ ಇದರಿಂದ ಹೋಗ್ತಾ ಬರುತ್ತೆ. ಸೊ ಇನ್ನೊಂದೇನೆಂದರೆ, ಚರ್ಮದ ಮೇಲೆ ಏನಾದರೂ ಒಂದು ತೊಂದರೆ ಇದ್ದರೆ ಅದ್ರ ಮೇಲೂ ಕೂಡ ಅದು ಹಚ್ಕೊಳ್ಳೋದಕ್ಕೆ ಬರುತ್ತೆ. ಹಾಗೆ ಸೊಳ್ಳೆಗಳು ಜಾಸ್ತಿ ಇದ್ದಾಗ ಈ ಎಣ್ಣೆನ ಉಪಯೋಗಿಸ್ಕೊಂಡು ದೀಪ ಹಚ್ಚೋದ್ರಿಂದ ಸಂಜೆ ಹೊತ್ತು ಮನೆಯಲ್ಲಿ ಬರುವಂಥ ಸೊಳ್ಳೆಗಳು ಕೂಡ ಕಂಪ್ಲೀಟಾಗಿ ಹೋಗುತ್ತೆ. ಎಷ್ಟೆಲ್ಲ ಉಪಯೋಗ ಇದೆ ಅಲ್ವಾ ಇದರಿಂದ. ಸೊ ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ, ಎಲೆನ ಬಿಸಾಡದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.